had kushka chicken fry. It was really nice. We usually come here on a daily basis. The prices is it's good compared to the other hotels. It's fine. I'm a regular customer of this restaurant actually. Actually, food is really nice. Okay. By nature, I'm vegetarian, but still I used to come here. First thing is the quality, quantity, and again price. So today we are going to try authentic Mangalorean food. ಸೀ ಫುಡ್ ಡಿಶ್ನ ಟ್ರೈ ಮಾಡಕ್ಕೆ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಇವತ್ತು ಎಲ್ಲಿ ಬಂದಿದ್ದೀವಿ? ಮ್ಯಾಂಗ್ಳೂರ್ ಕಿಚನ್. ಸೊ ಮ್ಯಾಂಗ್ಳೂರ್ ಇನ್ ಬ್ಯಾಂಗ್ಳೂರ್. ಟೈಮಿಂಗ್ ರೈಟ್? You can find mango here. 50 ರೂಪಾಯಿಗೆ ಆ್ಯಕ್ಟ್ ಮಾಡಂದ್ರೆ 500 ರೂಪಾಯಿಗೆ ಆ್ಯಕ್ಟ್ ಮಾಡ್ತಾನೆ. सही नहीं किया भाई. 50 रुपए के लिए ऐड करने के लिए बोला था तो 500 रुपए के लिए ऐड कर रहा है भाई. ಸೊ ಎಸ್, ಸೊ ಇಲ್ಲಿ ಸ್ಪೆಷಲ್ ಬಂದು ಈ ಮ್ಯಾಂಗ್ಳೂರಿಯನ್ ಸೀ ಫುಡ್ ಕಂಪ್ಲೀಟ್ ಆಗಿ ಸೀ ಫುಡ್ ಡಿಶಸ್ ಒಂದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಇದು. ಇಲ್ಲಿ ಆಂಧ್ರ ಫುಡ್ ಸಿಗುತ್ತೆ, इधर तंदूरी भी मिलेगा, ಚೈನೀಸು ಸಿಗುತ್ತೆ, इधर कोस्टल भी मिलेगा. ಎಸ್. ಬನ್ನಿ ಟ್ರೈ ಮಾಡೋಣ. बन्नी बन्नी अड़ो बन्नी. ಇವನು ಬೆಳಗ್ಗೆ ಕಸದ ಗಾಡಿ ಬರ್ತಾರೆ 6 ಗಂಟೆಗೆ ಆಸಾಗ ಆಡ್ತಾವನೆ. ಹಲೋ ಅಂತ ಮಾಸ್ಟರ್ ಶಾರುಖ್, ನೀವು ನೋಡ್ತಾ ಕೈ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ. This is Vishal, your new host. Okay, so मैं आपको खाना ले जाते हैं. चलो चलते हैं आप. ಇದರದ ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಟುವರ್ಡ್ಸ್ ವಜ್ರಹಳ್ಳಿ ಕನಕಪುರ ಮೇನ್ ರೋಡ್ ಪಕ್ಕದಲ್ಲೇ ಡಾಮಿನೋಸ್ ಇದೆ. ಅಲ್ಲಿ ಈ ಕಡೆ ಮೆಟ್ರೋ ಸ್ಟೇಷನ್ ಇಂದ ನಿಯರ್ ಬೈ ನಿಮಗೆ ಒಂದು 500 ಮೀಟರ್ ಸ್ಟೇಷನ್ ಅಡ್ರೆಸ್ ಆಗಿರ್ತಾನೆ. ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡ್ಬೋದು ನೀವು. ಆಲ್ರೈಟ್ ಅಂತ ಸೊ ಟೇಬಲ್ ಅಲ್ಲಿ ಇಲ್ಲಿನ ಸ್ಪೆಷಲ್ ಡಿಶಸ್. ಸೊ MK ಸ್ಪೆಷಲ್, ಮಂಗಳೂರು ಕಿಚನ್ ಸ್ಪೆಷಲ್ ಫಿಶ್ ಫ್ರೈನು ತಗೊಂಡಿದ್ವಿ. ಜೊತೆಗೆ ಬಂದು ಇವರ ಮೀಲ್ಸ್ ಮತ್ತೆ ಕಾಂಬೋ ತುಂಬಾ ಫಾಸ್ಟ್ ಮೂವಿಂಗ್ ಡಿಶಸ್ ಇದೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಫಿಶ್ ಮೀಲ್ಸ್ ಅಲ್ಲಿ ನಿಮಗೆ ಒಂದು ಫಿಶ್ ಕರಿ ವಿತ್ ಗ್ರೇವಿ, ಜೊತೆಗೆ ಬಾಯ್ಲ್ಡ್ ರೈಸು, ಬೇಡ ಅಂದ್ರೆ ನಿಮಗೆ ನಾರ್ಮಲ್ ವೈಟ್ ರೈಸ್ ಸಿಗುತ್ತೆ, ನೀರ್ ದೋಸೆ, ಒಂದು ಚಿಕನ್ ಕರಿ, ಕರ್ಡ್, ಜೊತೆಗೆ ಒಂದು ಸ್ಪೆಷಲ್ ಆಗಿರೋ ಒಂದು ಪುಡಿ ಹೈದರಾಬಾದಿ ದಮ್ ಬಿರಿಯಾನಿ ಇಲ್ಲಿದೆ ನೋಡ್ಬೋದು ನೀವು. ಇದು ಬಂದು ಬಾಂಗ್ಡೆ ತಂದೂರಿ ಫ್ರೈ. ಇದು ನಾರ್ಮಲ್ ತವಾ ಫ್ರೈ ಇಲ್ಲ, ತಂದೂರಿ ಫ್ರೈ. MK ಸ್ಪೆಷಲ್ ಕಾಂಬೋ ವಿಚ್ ಇಸ್ ಕಂಪ್ಲೀಟ್ ಆಗಿ ನಾನ್ ವೆಜ್ ಕಾಂಬೋ. ಸೊ ಒಂದು ಬೌಲ್ ಆಫ್ ನಿಮಗೆ ಬಿರಿಯಾನಿ ವಿತ್ ರೈಸ್ ಬರುತ್ತೆ, ರುಮಾಲಿ ರೋಟಿ, 2 ಕಬಾಬ್, ಶೇರ್ವಾ, ರೈತ, ಇದಿಷ್ಟು ನಿಮಗೆ ಒಂದು ನಾನ್ ವೆಜ್ ಕಾಂಬೋ ಸಿಗುತ್ತೆ. ಮಂಗಳೂರು ಸ್ಪೆಷಲ್ ಚಿಕನ್ ಗೀ ರೋಸ್ಟ್ ಬಂದು ಫೈನಲಿ ವಿ ಹ್ಯಾವ್ ಲೈಕ್ ಚಿಕನ್ 65, ಪಾಂಫ್ರೆಟ್ ಫ್ರೈ, ತವಾ ಫ್ರೈ, ಫಿಶ್ ಮೀಲ್ಸ್ ಅಂತಾನೆ ಟ್ರೈ ಮಾಡೋಣ. ಅಂಡ್ ಮೇನ್ಲಿ ಬಂದು ಈ ಒಂದು ಕಂಪ್ಲೀಟ್ ಫಿಶ್ ಮೀಲ್ಸ್ ಅಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಜಸ್ಟ್ 90 ರೂಪೀಸ್ ಮಾತ್ರನೇ. ಸೊ ನೀವು ಬೇರೆ ಕಡೆ ಹೋದ್ರೆ ಅಲ್ಲಿ 150, 120 ಆ ಒಂದು ರೇಟಲ್ಲಿ ಇರುತ್ತೆ. ಸೊ ಬಾಯ್ಲ್ಡ್ ರೈಸ್ ಲೈಟ್ ಆಗಿ ಹಾಕೊಂಡು ನೋಡಿ ಎಷ್ಟು thick-ಆಗಿದೆ ಕನ್ಸಿಸ್ಟೆನ್ಸಿ. ಸೊ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಆ ಬಾಯ್ಲ್ಡ್ ರೈಸು ಜೊತೆಗೆ ಆ ಗ್ರೇವಿ ಲೈಟಾಗಿ ಒಂಚೂರು ಖಾರ ಇರುತ್ತೆ, ಆ ಹುಳಿ ಅಂಶ, ಆಮೇಲೆ ಆ ಮೀನಿನ ಫ್ಲೇವರು ಕಂಪ್ಲೀಟ್ ಆಗಿ ಇಲ್ದಿರುತ್ತೆ. कैसा है ब्रो? क्या बोलते इसको? मसालों का बम बोलते हैं ना, क्या बोलते हैं? हाँ, पूरा मसालों का काफी फ्लेवर आ रहा है. फुल फ्लेवर आ रहा है कंप्लीट. या ಬಂದು ಈ ಫಿಶ್ ಮೀಲ್ಸು, ಈ ಫಿಶ್ ಫ್ರೈ ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರ್ತೀವಿ, ಈ ಕರೀಸ್ ಎಲ್ಲ. ಸೊ ಇವ್ನಿಗೆ ಹೇಗಿದೆ ಆ ಒಂದು ರೆಸ್ಪಾನ್ಸ್ ನಾವು ಮೇನ್ಲಿ ನೋಡಬೇಕು. ಈ ಬಾಯ್ಲ್ಡ್ ರೈಸ್ ನೀವು ಸ್ವಲ್ಪ ಆದರೂ ಸಹ ಹೊಟ್ಟೆ ಫುಲ್ ಮಾಡಿಬಿಡುತ್ತೆ. ತುಂಬ ಸ್ಪೆಷಲ್ ಬಂದು ನೀರು ದೋಸೆ. ಸೊ ನೋಡ್ಬೋದು ನೀವು. ಸೊ ನೀರು ದೋಸೆಗೆ ನೀವು ಆರಾಮಾಗಿ ಫಿಶ್ ಕರಿಯಲ್ಲೂ ಹೋಗ್ಬೋದು ಆ್ಯಂಡ್ ಚಿಕನ್ ಕರಿಯಲ್ಲೂ ಹೋಗ್ಬೋದು. ಸೊ ಚಿಕನ್ ಕರಿ ವಿಲ್ ಬಿ ದ ಬೆಸ್ಟ್ ಕಾಂಬೋ ಫಾರ್ ದಿಸ್. ಯಾ, ಚೆನ್ನಾಗಿ ಡಿಪ್ ಮಾಡಿ. ಟೋಟಲಿ ವೇರಿಯಂಟ್ ಡಿಫ್ರೆಂಟ್ ಆಗಿರುತ್ತೆ ನನಗೆ. ಆ ಚಿಕನಲ್ಲಿ ಮೇಯ್ನ್ಲಿ ಗ್ರೇವಿ ಏನಿದೆಯಲ್ಲ ಅದು ಅದ್ಭುತವಾಗಿದೆ. ಆ್ಯಂಡ್ ಮೇಯ್ನ್ಲಿ ಇಲ್ಲಿ ಈ ಚಿಕನ್ ಪೀಸು ಲಿಟ್ರಲಿ ನೋಡ್ಬೋದು ಆ ಒಂದು ರೇಂಜಲ್ಲಿ ಕುಕ್ ಆಗಿರೋದು. ಸೆಕೆಂಡ್ ಟೆಂಡರಿ ಮೀಟು, ವಾವ್, ಬರೀ ಚಿಕನ್ ಪೀಸ್ ಹಾಗೆ ಹೋಗ್ಬೋದು ಅನಿಸುತ್ತೆ. ಈಗ ನೀರು ದೋಸೆ ಸ್ವಲ್ಪ ವಿತ್ತು ಗ್ರೇವಿ ಆ್ಯಂಡ್ ಚಿಕನ್ 3 ಮಿಕ್ಸ್ ಮಾಡಿ ಆ ಕಾಂಬೋ ಹೇಗಿದೆ ಅಂತ ನೋಡೋಣ. ಟ್ರೈ ಕರ್ ಭಾಯ್. ಫುಲ್ ಪ್ಯಾನಿಕಲ್ಲಿದ್ದಾನೆ ಇವನು. पता नहीं आज क्या हो गया मुझे. Yes, let's go and bite.
नीर डोसा है, डोसा नहीं है क्या? डोसा है वो। डोसा है। हाँ, दिस इज मंगलूर स्पेशल। उसको बोलते हैं नीर डोसे बिकॉज ऑफ द कंसिस्टेंसी मैटर्स राइट। जो 3 लेयर रहता है ना उसको नीर डोसे बोलते हैं। 3 लेयर वाले। जैसे नॉर्मल डोसा ऐसा डालते हैं ना, ये जस्ट स्प्रिंकल करते हैं नॉर्मली। हाँ मैंने कई वीडियो में देखा था। हाँ। हाँ ऐसे Yes. छिड़क छिड़क के ना। ಎಕ್ಸಾಕ್ಟ್ಲಿ ನೀರು ದೋಸೆ ವಿತ್ ಚಿಕನ್ ಗ್ರೇವಿ ಮಸ್ಟ್ ಟ್ರೈ ಮಾಡಿ ಇಲ್ಲಿ ಬಂದರೆ ನೀವು. ಲುಕ್ ಅಟ್ ದಿ ಸಾಫ್ಟ್ನೆಸ್ ಮ್ಯಾನ್. ಸೂಪ್ ಯಾರ್. ಮೇಲೆ ಏನು ಗ್ರೇವಿ ಇದೆಯಲ್ಲ ಸಖತ್ ಸ್ವೀಟ್ ಆಗಿದೆ ಆ್ಯಂಡ್ ಪಂಚ್ ಆಫ್ ಲೈಟಾಗಿ ಖಾರ ಬರುತ್ತೆ. ಸ್ಪೈಸಿ ಏನೋ ಥೋಡ ಪ್ಲಸ್ ಸ್ವೀಟ್ ಥೋಡಾ ಹೈ ಥೋಡಾ. ಯಾ ಆ್ಯಂಡ್ ಓವರ್ ಆಲ್ ಬಂದು ಸಾಫ್ಟಾಗಿದೆ ಇದು ಚಿಕನು ವಿಚ್ ಈಸ್ ಬೋನ್ಲೆಸ್. ಕಾಫಿ ಸೋಪ್ ಪೇಪರ್. ಆಮೇಲೆ ಒಂದು ಕಾರ್ನ್ಫ್ಲವರ್ ಹಿಟ್ಟಿನ ಒಂದು ಕ್ರಿಸ್ಪಿನೆಸ್ಸು, ಆಮೇಲೆ ಏನು ಟಾಸ್ ಮಾಡ್ತಾರಲ್ಲ ಅಲ್ಲೇ ಇರೋದು ಮ್ಯಾಜಿಕ್ಕು. ಸೊ ಓವರ್ ಆಲ್ ಪರ್ಫೆಕ್ಟ್ ಆಗಿದೆ ಚಿಕನ್ 65. ಮಸ್ಟಾಗಿ ಟ್ರೈ ಮಾಡಿ. ಈಗ ಒಂದು ಬಾಂಗ್ಡೆ ಜೊ ಮೈ ಬೋಲಾ ನಾ ಬಾಂಗ್ಡೆ ಫಿಶ್. ದಿಸ್ ಈಸ್ ದಿ ಒನ್. ದಿಸ್ ಇಸ್ ಬಾಂಗ್ಡೆ ಫಿಶ್. ತವಾ ಫ್ರೈ ಬೇರೆ, ಬಟ್ ಇದು ಬಂದು ತಂದೂರು. ಲುಕ್ ಅಟ್ ದಿ ಫಿಶ್ ಮ್ಯಾನ್. भाई वो लेमन का फ्लेवर. ತಂದೂರಿ ಸ್ಮೋಕ್ ಇರುತ್ತಲ್ಲ ಅದರ ಟೆಕ್ಸ್ಚರ್ ಅದರ ಫ್ಲೇವರ್ ಜಾಸ್ತಿ ಬರುತ್ತೆ. ಲಿಟ್ರಲಿ ಡಿಫ್ರೆಂಟ್ ವಿತ್ ಕಂಪ್ಲೀಟ್ಲಿ ಒಂದು ತವಾ ಫ್ರೈನೇ ಬೇರೆ, ಇದು ಬೇರೆ. कैसा है भाई? मसाला का बाप है ये तो. आ फिश फ्लेवर जो मेले वो ऊपर जो है ना वो क्या बोलते टेक्सचर, स्मोकी टेक्सचर, वो काफ़ी अच्छा है. सही बोला. मुझे पसंद आया ये वाला तो. ಮುಳ್ಳಿರುತ್ತೆ, ಕಾಟ रहेಗ, देखे खाने का. ठीक है, मस्त ट्राई ಇಲ್ಲಿ. ಇದು ಬಂದು ತಂದೂರಿ. तंदूरी. एंड दिस इज तवा फ्राई. तवा फ्राई. या सो इसका है ना लेमन छोड़ेगा इसको वीडियो. अच्छा लेमन निचोड़. बस ज़्यादा टैंगी हो जाएगा रे. चल ट्राई कर ले. वाओ, दिस इज लाइक you have fish cake. स्मेल आ रहा है मुझे. Yeah, aroma. आँखों में. Just go one bite. Tangy flavor because of you squeeze the lemon. Yeah, layer ನೋಡಿ ಏನು ಸಾಕಾಗಿ ಬರುತ್ತೆ ಅಂತ. ಲಿಟ್ರಲಿ ಇಟ್ ಈಸ್ ಲೈಕ್ ಎ ಸಪ್ರೇಟ್ ಲೇಯರ್. ಇಫ್ ಯು ವಾಂಟ್ ಟ್ರೈ ಪಾಮ್ ಫ್ರೈ ಖಂಡಿತ ಟ್ರೈ ಮಾಡಿ, ಆರ್ ಎಲ್ಸ್ ಆ ಒಂದು ಬಾಂಗ್ಡೆ ತಂದೂರಿ ಅದನ್ನು ಟ್ರೈ ಮಾಡಿ, ಅದನ್ನು ತುಂಬ ಸಾಕಾಗಿದೆ. ಗೈಸ್ ನೆಕ್ಸ್ಟ್ ಬಂದು ಚಿಕನ್ ಗೀ ರೋಸ್ಟ್ ಟ್ರೈ ಮಾಡೋಣ. ಆ್ಯಂಡ್ ಪೀಸ್ ನೋಡ್ಬೋದು ನೀವು, ಲಿಟ್ರಲಿ ವಾವ್. ಯು ಕ್ಯಾನ್ ಸಿ ದಟ್ ಪೀಸ್ ಹೇಗಿದೆ ಅಂತ. थोड़ा मीठा मीठा है ना. That's what chicken ghee roast. They add mild amount of क्या बोलते हैं sugar and ghee. Because of ghee, right? No. Because of ghee, it gives the aroma. ಅದನ್ನು ಆರಾಮಾಗಿ ಅದನ್ನು ಫೀಲ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ ಆಗಿ ಅದ್ಭುತವಾಗಿದೆಯಪ್ಪ. ಸಿ ಈ ಎಪಿಸೋಡ್ ಟ್ರೈ ಕरेंगे. चला दले इतना ही करूँगा. काफी सॉफ्ट है. वाओ, काफी सॉफ्ट यार. ಚಿಕನ್ ಗೀ ರೋಸ್ಟ್ ಇಸ್ ಮಸ್ಟ್ ಟು ಟ್ರೈ ಹಿಯರ್. ಖಂಡಿತ ಟ್ರೈ ಮಾಡಿ. अब तक का बोलेगा नंबर 1. So all of this compared to King, yes, that's what the Mangalore authentic chicken ghee roast is. I will try ಈ ಒಂದು ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡ್ತೀನಿ. and even ಬಂದು we will try this combo meal. Okay. Non-veg combo meal. Okay, that is rumali roti. It's a kind of rumal, right? It is I have to fold like a rumal. very soft. So ಒಂದು ಹಾಫ್ ಮೊಟ್ಟೆ ಇರುತ್ತೆ. and finally the rice ಇಲ್ಲಿ ಮ್ಯಾಟರ್ ಆಗುತ್ತೆ ಕಂಪ್ಲೀಟ್ಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಲೆಗ್ ಪೀಸು ಇದೆ. ಇದು ಮಾತ್ರ ಅಲ್ಲ, ಇವ್ರ ಹತ್ರ ಬಂದು ಬೇರೆ ಬೇರೆ ವೆರೈಟಿ ಆಫ್ ಕಾಂಬೋಸ್ ಇದೆ. ಸೊ ಅದರಲ್ಲಿ ಬಂದು ನಿಮಗೆ ಒಂದು ನೀರು ದೋಸೆ ಕಾಂಬೋ, ಪರೋಟಾ ಕಾಂಬೋ, ಆಮೇಲೆ MK ಸ್ಪೆಷಲ್ ಕಾಂಬೋ. ಸೊ ನಾವು ತೊಗೊಂಡಿರೋದು MK ಸ್ಪೆಷಲ್ ಕಾಂಬೋ ವಿಚ್ ಕಮ್ಸ್ ವಿತ್ ರುಮಾಲಿ ರೋಟಿ, 1 ಪೀಸ್ ಚಿಕನ್, ಆ್ಯಂಡ್ ಜೊತೆಗೆ ನಿಮಗೆ ಈ ಒಂದು ಬಿರಿಯಾನಿ ರೈಸು ಬರುತ್ತೆ. ವಾವ್, ಆ ಬೇ ಲೀಫಿನ ಅದರ ಅಂತ ಅರೋಮಾ ಬರುತ್ತೆ. ಆಮೇಲೆ ಮೇನ್ಲಿ ಹೈದರಾಬಾದಿ ಬಿರಿಯಾನಿಯಲ್ಲಿ ಆ ಪೇಸ್ಟು ಜೊತೆಗೆ ಈ ಒಂದು ಲವಂಗ, ಆಮೇಲೆ ಈ ಒಂದು ಏಲಕ್ಕಿ, ಇದರ ಒಂದು ಘಮ ಬಂದು ನಿಮಗೆ ಜಾಸ್ತಿ ಬರುತ್ತೆ, ಚಕ್ಕೆ ಇವೆಲ್ಲ. ಸೊ ಮೈಲ್ಡ್ ಫ್ಲೇವರ್ ಅಂತ ಹೇಳಿ ಇಟ್ಕೋಬೇಡಿ ನೀವು. ಒಂದು ಹೈದರಾಬಾದಿ ಬಿರಿಯಾನಿಯಲ್ಲಿ ಮಸಾಲೆ ಜಾಸ್ತಿ ಇರುತ್ತೆ ವಿತ್ ಬಾಸ್ಮತಿ ರೈಸ್ ಅಲ್ಲ, ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು, ಅವಾಗ ಮಸ್ಟ್ ಟ್ರೈಗರ್ ಬಾಯ್. ದಟ್ ಈಸ್ ಚಿಕನ್ ಗ್ರೇವಿ. ग्रेवी बहुत अच्छा है यार. And how is the roti, rumali roti?
soft. ಕಾಫಿ ಸಾಫ್ಟ್ ಬಿಕಾಸ್ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಈ ರುಮಾಲಿ ರೋಟಿ ಆಮೇಲೆ ಈ ಒಂದು ನಾನು ಇವೆಲ್ಲ ಬಿಸಿ ಬಿಸಿ ಇದ್ದಾಗ ನೀವು ಟ್ರೈ ಮಾಡಬೇಕು. ತಣ್ಣಗೆ ಆಗಿಬಿಟ್ರೆ ಅದೊಂಥರ ಲೈಕ್ ನಿಮಗೆ ರಬ್ಬರ್ ಥರ ಆಗೋಗ್ಬಿಡುತ್ತೆ. एक्स्ट्रा नहीं बोल रहा हूँ, काफ़ी अच्छा है, काफ़ी ज़्यादा अच्छा है, ಕಾಫಿ ಜಾಗ ಅಚ್ಚಾ काफ़ी ज़्यादा. ಎಕ್ಸಾಕ್ಟ್ಲಿ. मसालों का जो मिक्सचर है ना, काफ़ी अच्छा ब्लेंड किया मतलब. ಕನ್ಸಿಸ್ಟೆನ್ಸಿನ ಗ್ರೇವಿ ಬಂದು ಸಕ್ಕ ತಿಕ್ಕಾಗಿರುತ್ತೆ, ನೀರು ಥರ ತೆಳುವಾಗಿರಲ್ಲ. ಸೊ ದಟ್ ವಿಲ್ ಬಿ ಲೈಕ್ ಅನದರ್ ಒಂದು ನಿಮಗೆ ಆ್ಯಡ್ ಅಪ್ ಪಾಯಿಂಟ್ ಆಗಿರುತ್ತೆ. कैसा वो जो बोला था वैसा है ना, ओवर दी स्पाइसेस मसाला वो जो बोला. एंड इधर चिकन पीस, इसमें चिकन पीस है ना काफ़ी अच्छा रहेगा. ಫೈನಲಿ ಬಂದು ಇಲ್ಲಿನ ಸ್ಪೆಷಲ್ ಆ ಒಂದು ಡಿಶಸ್ ಎಲ್ಲ ಟ್ರೈ ಮಾಡಿದ್ವಿ. ಕಾಂಬೋಸ್ನ ಟ್ರೈ ಮಾಡಿ ಆ್ಯಂಡ್ ಆ ಒಂದು ಲೈಕ್ ಆ ಫಿಶ್ ಮೀಲ್ಸ್ ಆ ಥಾಲಿ ಏನು ಸಿಗ್ತತ್ತಲ್ಲ ಅದನ್ನು ಟ್ರೈ ಮಾಡ್ಬೋದು. ವಿಡಿಯೋನ ಏನು ಮಾಡ್ತಿದ್ದೀವಿ ಅಲ್ಲಿ ನಮ್ಮ ಬಾಯ್ಸು ಇನ್ನು ಬ್ಯಾಟಿಂಗ್ ಮಾಡ್ತಾವ್ರೆ, ನೋಡ್ಬೋದು ಇವರು ಬ್ಯಾಟಿಂಗ್ ಮಾಡ್ತಾವ್ರೆ. ಸೊ ಓವರಾಲ್ ಬಂದರೆ ನೀವು ಇಲ್ಲಿ ಆ ಕಾಂಬೋಸ್ ಜೊತೆಗೆ ಸಪ್ರೇಟಾಗಿ ನಿಮಗೆ ಅಲಾಕಟ್ಟೆ ಸ್ಟಾರ್ಟರ್ಸ್ ಬೇಕಂದ್ರೆ ಅದನ್ನು ಟ್ರೈ ಮಾಡ್ಬೋದು. ಬಟ್ ಆ ಕಾಂಬೋಸ್ನ ಮಸ್ಟಾಗಿ ಟ್ರೈ ಮಾಡಿ. ಆ್ಯಂಡ್ ನೀರು ದೋಸೆನ ಮಿಸ್ ಮಾಡೋಕ್ಕೆ ಹೋಗಬೇಡಿ. नमक तैयार जो मैंने ग्रेवी था ना उसका मैंने बोला था. ಓಕೆ ದಟ್ ಚಿಕನ್ ಗ್ರೇವಿ ಕೊಡ್ತಾರಲ್ಲ ಕಾಫಿ ಟೇಸ್ಟ್ ಅದು ಮಸ್ಟಾಗಿ ಟ್ರೈ ಮಾಡಿ. ಸೊ ಐ ಹೋಪ್ ಈ ಒಂದು ವಿಡಿಯೋನ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಎಂಜಾಯ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you next time. ಬಟ್ ಅದಕ್ಕಿಂತ ಮುಂಚೆ ಈ ಜಾಗ ಎಕ್ಸಾಕ್ಟ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. और फोन ಮಾಡಿ. ಬಾಯ್.